ಬಿಗ್ ಬಾಸ್ ಸೀಸನ್ 12 ಯಾರಾಗ್ತಾರೆ ಬಿಗ್ ಬಾಸ್? ಅಶ್ವಿನಿ, ಗಿಲ್ಲಿ, ಕಾವ್ಯ, ರಕ್ಷಿತಾ, ಧನುಷ್, ರಘು ಯಾರಿಗೆ ಬಿದ್ದಿವೆ 37 ಕೋಟಿ ವೋಟ್? ಬಿಗ್ ವಿನ್ನರ್ ಯಾರು? ಎಲ್ಲರಲ್ಲಿರುವಂತ ಇದೊಂದು ಪ್ರಶ್ನೆ, ಯಾರಾಗ್ತಾರೆ ಈ ಬಾರಿಯ ಕನ್ನಡದ ಬಿಗ್ ಬಾಸ್ ವಿನ್ನರ್? ಸೀಸನ್ 12ರ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನುವಂತಹ ಪ್ರಶ್ನೆಗೆ ಕೆಲವೇ ಗಂಟೆಗಳಲ್ಲಿ ಉತ್ತರ ಕೂಡ ಸಿಗುತ್ತೆ. ಇಂದು ರಾತ್ರಿ 11 ಗಂಟೆಗೆ ಬಿಗ್ ಬಾಸ್ ಯಾರು ಅನ್ನೋದು, ವಿನ್ನರ್ ಯಾರು ಅನ್ನೋದು ಘೋಷಣೆ ಆಗಲಿದೆ. ಇಂದು ರಾತ್ರಿ 11 ಗಂಟೆಗೆ ಬಿಗ್ ಬಾಸ್ ಶೋನಲ್ಲಿ ಘೋಷಣೆ ಆಗುತ್ತೆ ಅಧಿಕೃತವಾಗಿ. 6 ಜನ ಫೈನಲಿಸ್ಟ್ ಆಗಿದ್ದಾರೆ. 6 ಮಂದಿಯಲ್ಲಿ ಯಾರಿಗೆ ಈ ಬಾರಿಯ ಬಿಗ್ ಬಾಸ್ ನ ಕಿರೀಟ ಒಲಿಯುತ್ತೆ? ಅಶ್ವಿನಿ ಗೌಡ ಇದ್ದಾರೆ, ಗಿಲ್ಲಿ, ಕಾವ್ಯ, ರಕ್ಷಿತಾ ಗೌಡ, ಧನುಷ್, ರಘು. 6 ಮಂದಿಯಲ್ಲಿ ಯಾರು ಗೆಲ್ತಾರೆ ಬಿಗ್ ಬಾಸ್ ನ ಈ ಬಾರಿಯ ಕಿರೀಟವನ್ನ ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ. ಇನ್ನು ಅಶ್ವಿನಿ ಹಾಗೂ ಗಿಲ್ಲಿ ನಡುವೆ ಬಿಗ್ ಫೈಟ್ ಇದೆ. 37 ಕೋಟಿ ಓಟ್ ಪಡೆದಿರುವಂತಹ ಆ ಸ್ಪರ್ಧಿ ಯಾರು? ಯಾರ ಕೈ ಹಿಡಿದು ಮೇಲೆತ್ತಾರೆ ಕಿಚ್ಚ ಸುದೀಪ್? ಇದು ಪ್ರತಿ ಬಾರಿ ಆಗುವಂತಹ ಪ್ರಕ್ರಿಯೆ. ಫೈನಲಿಸ್ಟ್ ಆಗುವಂತಹ ಇಬ್ಬರನ್ನ ಸ್ಟೇಜ್ ಮೇಲೆ ನಿಲ್ಲಿಸಿ ಯಾರು ವಿನ್ನರ್ ಅಂತ ಕಿಚ್ಚ ಸುದೀಪ್, ಹೋಸ್ಟ್ ಆಗಿರುವಂತಹ ಕಿಚ್ಚ ಅವರ ಕೈಯನ್ನ ಮೇಲೆತ್ತಿ ಇವರು ವಿನ್ನರ್ ಅಂತ ಘೋಷಣೆ ಮಾಡುವಂಥದ್ದು. ಸೊ ಈ ಬಾರಿ ಯಾರ ಕೈಯನ್ನ ಮೇಲೆತ್ತಾರೆ ಅನ್ನೋದು ಕುತೂಹಲ. ಸೊ ಆ ಒಂದು ಲಿಸ್ಟ್ ನಲ್ಲಿ ಜನ ಹೇಳ್ತಾ ಇರುವಂಥದ್ದು ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವರು ಫೈನಲ್ ಕಿಚ್ಚನ ಅಕ್ಕಪಕ್ಕ ನಿಂತ್ಕೊಳ್ಳುವಂತ ಸಾಧ್ಯತೆಗಳಿದೆ. ಅದರಲ್ಲಿ ಗಿಲ್ಲಿ ಅವರನ್ನ ಗೆಲ್ಲಿಸಬಹುದು ಅನ್ನುವಂತಹ ಆಶಾಭಾವನೆಯನ್ನ, ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಮತ್ತು ಮತ್ತೊಂದು ಕಡೆ ರಕ್ಷಿತಾ ಶೆಟ್ಟಿ ಅವರಿಗೂ ಕೂಡ ಬಹಳಷ್ಟು ಓಟ್ಗಳು ಬಿದ್ದಿದೆ ಅನ್ನುವಂತಹ ರೀತಿಯಲ್ಲಿ ಜನ ಮಾತನಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡೋದಕ್ಕೆ ಚನ್ನಪಟ್ಟಣದಿಂದ ಪುಟ್ಟಸ್ವಾಮಿ ಅನ್ನೋರು ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನ್ ಅನ್ನಿಸ್ತಾ ಇದೆ ಪುಟ್ಟಸ್ವಾಮಿ ಅವರೇ, ಯಾರು ಗೆಲ್ಲಬಹುದು ನಿಮ್ ಪ್ರಕಾರ? ಸರ್ ಒಟ್ಟಿನಲ್ಲಿ ರಕ್ಷಿತಾ ಶೆಟ್ಟಿ ಅವರು ವಿನ್ ಆಗ್ಬೇಕು ಸರ್. ಹೌದಾ? ರೀಸನ್ ಏನ್ ಸರ್ ನಿಮ್ ಪ್ರಕಾರ? ಅವರು ಮಾತು ಮಾರ್ಗ ಎಲ್ಲ ಕರೆಕ್ಟ್ ಇದೆ ಸರ್. ಹಾ, ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ. ಹೌದು ಸರ್. ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕ್ರೇಜ್ ನೋಡ್ತಾ ಇದ್ದೀರಿ, ಎಲ್ಲ ಕಡೆ ಗಿಲ್ಲಿ ಗೆಲ್ಬೇಕು ಅನ್ನುವಂತ ರೀತಿಯಲ್ಲಿ ಕ್ಯಾಂಪೇನ್ಗಳೇ ಆಗ್ತಾ ಇದೆ. ಆ ಬಗ್ಗೆ ಏನ್ ಹೇಳ್ತೀರಿ? ಅದ್ ನನಗೆ ಇಷ್ಟ ಇಲ್ಲ ಸರ್. ನನ್ಗೆ ಏನಿದ್ರು ಈ ಹುಡುಗಿ ಗೆಲ್ಬೇಕು, ರಕ್ಷಿತಾ ಗೆಲ್ಬೇಕು. ಹೌದು ಸರ್. ಓಕೆ, ಇನ್ ಕೇಸ್ ರಕ್ಷಿತಾ ಬಿಟ್ರೆ ನೆಕ್ಸ್ಟ್ ಆಪ್ಷನ್ ಯಾರು ಗೆಲ್ಬೇಕು ಅಂತ ಕೇಳ್ತೀರಾ? ಅವ್ರು ಬಿಟ್ರೆ ಗಿಲ್ಲಿ, ಸೆಕೆಂಡ್ ಬಂದ್ರೆ ಪರವಾಗಿಲ್ಲ. ಅಂದ್ರೆ 37 ಕ್ರೋರ್ 37 ಕೋಟಿ ಓಟು ರಕ್ಷಿತಾನೇ ತೆಗೆದುಕೊಂಡಾರೆ ಅನ್ನೋದು ನಿಮ್ ನಂಬಿಕೆನಾ? ಇದೆ ಸರ್, ನನಗೆ ಕಾನ್ಫಿಡೆಂಟ್ ಇದೆ. ನಿಮ್ ಊರಲ್ಲೆಲ್ಲ ಹೆಂಗಿದೆ ಸರ್ ಕ್ರೇಜ್? ಗಿಲ್ಲಿ ಕಡೆ ಇದೆ ಸರ್. ಹಾ, ಗಿಲ್ಲಿ ಕಡೆ ಇದೆ, ಅಶ್ವಿನಿ ಗೌಡದ್ದು ಹೇಳ್ತಾರೆ. ಹಾ, ನೋಡೋಣ ಸರ್. ಓಕೆ, ಥ್ಯಾಂಕ್ ಯು ಪುಟ್ಟಸ್ವಾಮಿ ಅವರೇ, ನೀವು ಸೆಟ್ಟಿನ ಜೊತೆ ಮಾತನಾಡಿದ್ದಕ್ಕೆ. All the best. All the best. ಓಕೆ, ಈ ರೀತಿಯಾಗಿ ಅಭಿಮಾನಿಗಳು ತಮ್ಮ ತಮ್ಮ ಬೆಂಬಲವನ್ನ ತಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ ವ್ಯಕ್ತಪಡಿಸ್ತಾ ಇರುವಂಥದ್ದು. ಚನ್ನಪಟ್ಟಣದಿಂದ ಮಾತನಾಡಿದಂಥ ಒಬ್ರು ಅಭಿಮಾನಿ, ಬಿಗ್ ಬಾಸ್ ಅಭಿಮಾನಿ, ಅವರು ಹೇಳ್ತಾ ಇದ್ರು ರಕ್ಷಿತಾ ಶೆಟ್ಟಿ ಗೆಲ್ಲಬೇಕು ಈ ಬಾರಿ, ನಮ್ಮ ಆಸೆ ಇದೆ ಅಂತ. ಬಟ್ ಎಲ್ಲ ಕಡೆ ಗಿಲ್ಲಿ ಪರವಾಗಿ ಬೆಂಬಲ ವ್ಯಕ್ತವಾಗ್ತಾ ಇದೆ, ನೋಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಂಜನಗೂಡಿಂದ ಸುರೇಶ್ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಸುರೇಶ್ ಅವರೇ. ಕರೆ ಕಟ್ ಆಗಿದೆ. ಓಕೆ, ಈ ರೀತಿಯಾಗಿ ರಾಜ್ಯದಾದ್ಯಂತ ಈ ಬಾರಿ ಬಿಗ್ ಬಾಸ್ ಯಾವತ್ತೂ ಇಲ್ಲದಂತಹ ಕ್ರೇಜನ್, ಅಂದ್ರೆ ಯಾವ ಸೀಸನ್ನಲ್ಲೂ ಇಲ್ಲದಂತಹ ಕ್ರೇಜನ್ನು ಪಡೆದುಕೊಂಡಿರುವಂಥದ್ದು. ಯಾಕಂದ್ರೆ ಜನರು ತಾವಾಗಿನೇ ಕ್ಯಾಂಪೇನ್ಗಳನ್ನು ಮಾಡ್ತಾ ಇರುವಂಥದ್ದು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಅಂತ ಕಾಣಿಸ್ತಾ ಇದೆ. ಓಕೆ, ರಾಯಚೂರಿಂದ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ ಸರ್. ಹೇಳಿ ಮೇಡಮ್, ಏನ್ ಅನಿಸ್ತಾ ಇದೆ ನಿಮಗೆ? ಯಾರು ಗೆಲ್ಬಹುದು? ನಮಗ್ ಗಿಲ್ಲಿನೇ ಬರ್ಬೇಕ್ರಿ. ಯಾಕ್ರಿ ಗಿಲ್ಲಿ ಇಷ್ಟ ನಿಮಗೆ?
ಸರ್ ರೈತರಿ ಚೆನ್ನಾಗಿರ್ತಂತ ಗಿಲ್ಲಿ ಪಟ್ರಿ ಹಾ ಅವ್ರು ಬಾಂಬೆಲಿಂದ ಕೊಡಗಲಿಂದ ಬಂದಾರ ಹಾ ಅವರೇ ಬರ್ಬೇಕ್ರಿ ಸರ್. ಗಿಲ್ಲಿನೇ ಗೆಲ್ಬೇಕು. ಗಿಲ್ಲಿನೇ ಗೆಲ್ಬೇಕ್ರಿ ಸರ್. ಫಸ್ಟ್ ಇಂದ ನೋಡಿದಿರಾ ಗಿಲ್ಲಿ ಆಟ ಹೇಗಿತ್ತು ಅಂತ? ಅವ್ರು ಬಂದಾಗಿಂದ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದವರು. ಸರ್ ಬಂದಂಗ ಆಗ್ತಿದ್ರಿ ಓಕೆ ಸರ್ ರಬಲ್ ಬಂದಂಗ ಆಗ್ತದೆ ಸರ್. ಓಕೆ, ವೋಟಿಂಗ್ ಎಲ್ಲ ಮಾಡಿದ್ದೀರಾ ಈಗಾಗಲೇ? ಹೌದು ಸರ್, ವೋಟಿಂಗ್ ಮಾಡಿದ್ರೆ ನಮ್ಮದೆಲ್ಲ ಗಿಲ್ಲಿನೇ. ಈಗ ಒಂದೇ ಬಿಗ್ ಬಾಸ್ ಟಿವಿಲಿ ಬರೋದನ್ನ ಕಾಯ್ದುಕೊಂಡು ಕೂತ್ಕೊಂಡಿದ್ದೀರಾ ಹಾಗಾದ್ರೆ? ವೇಟಿಂಗ್ ಸರ್, ಫುಲ್ ವೇಟಿಂಗ್ ಸರ್. ಫುಲ್ ವೇಟಿಂಗ್. ಓಕೆ, ಊರಲ್ಲೆಲ್ಲ ಹೆಂಗಿದೆ ನಿಮ್ಮ ಕಡೆ? ಕ್ರೇಜ್ ಹೆಂಗಿದೆ? ಯಾರಿಗೆ ಎಲ್ಲ ವೋಟ್ ಮಾಡಿದಾರಂತೆ? ಏನು ಹೇಳ್ತಾರೆ ಜನ ಅಕ್ಕಪಕ್ಕದವರು? ಇಲ್ರಿ ಸರ್, ಗಿಲ್ಲಿನೇ ನಮ್ಮ ಗಿಲ್ಲಿನೇ ಸರ್. ಓಕೆ ಓಕೆ ವೆಂಕಮ್ಮ ಅವರೇ, ಥ್ಯಾಂಕ್ ಯು ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಸರ್ ಓಕೆ, ಬೆಂಗಳೂರಿಂದ ಯತೀಶ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಯತೀಶ್ ಅವರೇ. ಕಾಲ್ ಕಟ್ ಆಗಿದೆ. ಈ ರೀತಿಯಾಗಿ ಕಾಲ್ ಮಾಡಿ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಬಹುದು, ನಮ್ಮ ಜೊತೆ ಮಾತನಾಡಬಹುದು. ಯಾರು ಗೆಲ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರಿಗಿರುವಂತಹ ಪ್ರಶ್ನೆ ಇದು. ಪ್ರಶ್ನೆ ಅನ್ನೋದಕ್ಕಿಂತ ದೊಡ್ಡ ಮಟ್ಟದ ಕುತೂಹಲ ಇದೆ. ಬಟ್ ಎಲ್ಲ ಕಡೆ ಕ್ರೇಜ್ ನೋಡ್ತಾ ಇದ್ದೀವಿ, ಯಾರು ಗೆಲ್ಲಬೇಕು, ಯಾರ್ಯಾರಿಗೆ ವೋಟ್ ಹಾಕಿದ್ದೀವಿ ಅಂತ ಜನ ಹೇಳ್ಕೊಳ್ತಾ ಇದ್ದಾರೆ. ಬೆಂಗಳೂರಿಂದ ಉಷಾ ಅಂತ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮ್ಯಾಮ್, ನೋಡ್ತಿದ್ದೀರಾ ಬಿಗ್ ಬಾಸ್? ಹೇಗೆ ಅನಿಸ್ತಾ ಇದೆ? ಈ ಕ್ರೇಜ್ ಎಲ್ಲ ಏನು ಅನಿಸ್ತಾ ಇದೆ ನಿಮಗೆ? ಸೂಪರ್ ಆಗಿದೆ ಸರ್. ಓಕೆ, ಫಸ್ಟ್ ಇಂದ ನೋಡಿದ್ದೀರಾ? ಹೌದು ಸರ್. ಓಕೆ, ಯಾರು ಗೆಲ್ಲಬೇಕು? ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ ಸರ್. ಓಕೆ, ಏನು ರೀಸನ್? ಯಾಕೆ ಗಿಲ್ಲಿ? ಹಾ, ಗಿಲ್ಲಿ ಯಾಕೆ? ಗಿಲ್ಲಿನೇ ಯಾಕೆ ಗೆಲ್ಲಬೇಕು ಅಂತ ಹೇಳ್ತಾ ಇದ್ದೀರಾ ಅಂತ? ಬಡವರು ಓಕೆ, ಮತ್ತೆ ಚೆನ್ನಾಗಿ ಆಡ್ತಿದ್ದಾರೆ, ಕಾಮಿಡಿ ಎಲ್ಲ ಸೂಪರ್ ಆಗಿದೆ ಸರ್, ಅದಕ್ಕೆ. ಬಡವರು ಮತ್ತೆ ಪ್ರತಿಭಾವಂತ ಹುಡುಗ ಅಂತನಾ? ಹೌದು ಸರ್. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರಾ ಈ ಬಾರಿ ಬಿಗ್ ಬಾಸ್ ಅಲ್ಲಿ ಅವರು? ಅದಕ್ಕೆ ಸರ್. ಓಕೆ, ಗಿಲ್ಲಿ ಇನ್ ಕೇಸ್ ಆಗಿಲ್ಲ ಅನ್ಕೊಳ್ಳೋಣ, ಬೇರೆ ನಿಮ್ಮ ಪ್ರಕಾರ ಯಾರು ಆಗಬಹುದು ಅಂತ ಅನ್ಸುತ್ತೆ? ಅಶ್ವಿನಿ ಗೌಡ ಇರ್ಬೋದು. ಓಕೆ, ಅಂದ್ರೆ ಗಿಲ್ಲಿಗೆ ಟಫ್ ಕಾಂಪಿಟೇಟರ್ ಅಶ್ವಿನಿ ಇದ್ದಾರೆ ಒಟ್ನಲ್ಲಿ. ಹಾ, ಈ 37 ಕೋಟಿ ವೋಟ್ ಬಿದ್ದಿದ್ದು ಗಿಲ್ಲಿಗೆ ಅಂತ ತಾವು ನಂಬಿಕೆ ಇಟ್ಕೊಂಡಿದ್ದೀರಾ? ಹೌದು ಸರ್. ಓಕೆ, ಟೋಟಲಿ ಸೀಸನ್ ಅಲ್ಲಿ ಗಿಲ್ಲಿ ಅವರ ಆಟದ ಬಗ್ಗೆ ಏನು ಹೇಳ್ತೀರಾ? ಸೂಪರ್ ಆಗಿ ಆಡಿದ್ದಾರೆ ಸರ್. ಹಾ, ಅವ್ರ ಕಾಮಿಡಿ ಎಲ್ಲ ಇಷ್ಟ ಆಯ್ತು ತಮ್ಗೆ? ಹೌದು ಸರ್, ಕಾಮಿಡಿ ಎಲ್ಲ ತುಂಬಾ ಇಷ್ಟ ಆಗೈತಿ. ನೀವು ಯಾವಾಗ್ಲೂ ಇದು ಬಿಗ್ ಬಾಸ್ ನೋಡ್ಕೊಂಡು ಬಂದಿದ್ದೀರಾ ಎಲ್ಲಾ ಸೀಸನ್ ಅಲ್ಲೂ? ಎಲ್ಲಾ ಸೀಸನ್ ನೋಡಿದ್ವಿ. ನಿಮಗೆ ಅನಿಸ್ತಿದ್ಯಾ ಫಾರ್ ದಿ ಫಸ್ಟ್ ಟೈಮ್ ಈ ರೀತಿಯಾದಂತ ಒಂದು ಕ್ರೇಜ್ ಬಿಲ್ಡ್ ಆಗಿರೋದಂತ? ಹೌದು ಸರ್, ಇದೇ ಫಸ್ಟ್ 11 ಸೀಸನ್ ಅಲ್ಲಿ ಗಿಲ್ಲಿಗೆ ಜಾಸ್ತಿ ಓಟ್ ಬಿದ್ದಿರೋದು. ಓಕೆ ಹೌದು. ಓಕೆ, ಥ್ಯಾಂಕ್ ಯು ಉಷಾ ಅವರೇ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಶಿವಕುಮಾರ್ ದಾವಣಗೆರೆಯಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಶಿವಕುಮಾರ್ ಅವರೇ. ನಮಸ್ತೆ ಸರ್. ಹೇಗಿದೆ ಸರ್ ನಿಮ್ಮ ಕಡೆ ಎಲ್ಲ ಕ್ರೇಜ್ ಹೆಂಗಿದೆ? ಅದು ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು? ಯಾರಿಗೆ ತಮ್ಮ ವೋಟ್? ಸರ್, ನಮ್ಮ ಪ್ರಕಾರ ಗಿಲ್ಲಿಗೆ ಓಟು. ರೈತರ ಮಗ, ಬಡ ಹುಡುಗ, ಬಹಳ ಕಷ್ಟಪಟ್ಟು ಮೇಲ್ ಬಂದಾನೆ. ಓಕೆ, ಗಿಲ್ಲಿನೇ ಗೆಲ್ಬೇಕು ಅನ್ನೋದು ಆಸೆ. ಗಿಲ್ಲಿ ಗೆಲ್ತಾನೆ ಅಂತ 100% ಗಿಲ್ಲಿ ಗೆಲ್ತಾನೆ ಸರ್, ಪಕ್ಕ. ಸರ್, ನಾವು ದಾವಣಗೆರೆಯಲ್ಲೆಲ್ಲ ನೋಡಿದ್ವಿ ಮೊನ್ನೆ ಒಂದು 2-3 ದಿನಗಳಿಂದ ಈ ವೋಟಿಂಗ್ ನಡೀತಾ ಇತ್ತಲ್ಲ, ಅವಾಗೆಲ್ಲ ಜನಾನೇ ಅಲ್ಲೆಲ್ಲ ಟೆಂಟ್ಗಳನ್ನ ಹಾಕೊಂಡು ಊರನ್ನೆಲ್ಲ ಸೇರಿಸ್ಕೊಂಡು ವೋಟಿಂಗ್ ಮಾಡ್ತಾ ಇದ್ದದನ್ನ ನಾವು ನೋಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ. ಏನ್ ಸರ್ ಆ ಪಟ್ಟಿಗೆ ಕ್ರೇಜ್ ಇದೆ ಅಲ್ಲಿ? ರೈತರ ಮಗ ಸರ್ ಗಿಲ್ಲಿ, ಬಡ ಹುಡುಗ ಅನ್ನೋದೊಂದು ಇದು ಗೆಲ್ಬೇಕು. ಆಮೇಲೆ ಚೆನ್ನಾಗಿ ಆಟ ಆಡಿದಾನೆ, ಮಾತು ನೇರ ಮಾತುಗಳು. ಓಕೆ, ಹಂಗಾಗಿ ಗಿಲ್ಲಿ ಗೆಲ್ಬೇಕು ಸರ್. ಕಷ್ಟಪಟ್ಟು ಬಂದಿರೋದಲ್ಲ, ಚೆನ್ನಾಗಿ ಆಡಿದಾನೆ. ರೈತರ ಮಗ ಬೇರೆ. ಹೌದು ಹೌದು, ಬಡ ಹುಡುಗ. ಓಕೆ, ರೈತರ ಮಗ ಗೆಲ್ಬೇಕು ಸರ್. ಓಕೆ ಓಕೆ. ಅಲ್ಲ, ಈ ದೇವಸ್ಥಾನಕ್ಕೂ ಅಲ್ಲ ನಾವು ನೋಡ್ತಿದೀವಿ, ಫಸ್ಟ್ ಟೈಮ್ ಅನಿಸ್ತದೆ. ನೀವು ಯಾವಾಗ್ಲೂ ಬಿಗ್ ಬಾಸ್ ನೋಡ್ಕೊಂಡಿದ್ದೀರಾ? ಎಲ್ಲ ಸೀಸನ್ ನೋಡಿದ್ದೀರಾ? ಸೀಸನ್ ನೋಡ್ತಾ ಇದೀನಿ ಸರ್. ಈ ಸೀಸನ್ ಬಹಳ ಚೆನ್ನಾಗಿ ನೋಡ್ತಾ ಇದೀನಿ. ಓಕೆ ಓಕೆ. ಅಲ್ಲ, ನಿಮಗೆ ಫಸ್ಟ್ ಟೈಮ್ ಅನಿಸ್ತಾ ಇದೆಯಾ ಈ ರೀತಿಯಾದಂತ ಒಂದು ಕ್ರೇಜ್ ಒಬ್ಬ ವ್ಯಕ್ತಿಗೆ? ಹ್ಞೂ ಸರ್, ಈ ರೀತಿ ಕ್ರೇಜ್ ಫಸ್ಟ್ ಟೈಮ್ ಅನಿಸ್ತಾ ಇದೆ ಸರ್. ಗಿಲ್ಲಿದು ನೋಡಿದ್ರೆ ಇದೇ ಫಸ್ಟ್ ಟೈಮ್ ಅನಿಸ್ತಾ ಇದೆ. ಅಲ್ಲ, ಜನ ದೇವಸ್ಥಾನಕ್ಕೆ ಹೋಗಿ ಫೋಟೋಗಳನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡೋ ಲೆವೆಲ್ಗೆ. ಹ್ಞೂ ಸರ್, ಮಾಡ್ತಾ ಇದ್ದಾರೆ. ನಾವೇ ಎಷ್ಟೇ ಇದಾದ್ರು 11 ಗಂಟೆ ತನಕ ರಾತ್ರಿ ನೋಡಿ ನೋಡಕ್ಕಾಗಲಿಲ್ಲ ಅಂದ್ರೆ 11 ಗಂಟೆ ಮೇಲೆ ನೋಡಿದ್ವಿ ಸರ್. ಮತ್ತೆ ಗಿಲ್ಲಿ ನೋಡ್ಬೇಕಂತಾನೆ ಬಿಗ್ ಬಾಸ್ ನೋಡಿದ್ವಿ. ಓಕೆ ಓಕೆ ಶಿವಕುಮಾರ್ ಅವರೇ, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಬೆಂಗಳೂರಿಂದ ಅಮೃತ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಹೇಳಿ ಅಮೃತ್ ಅವರೇ, ಏನು ಅನ್ನಿಸ್ತಾ ಇದೆ?
ಸರ್ 100% ಗಿಲ್ಲಿನ ಗೆಲ್ಲೋದು. ಓಕೆ ಇಷ್ಟೊಂದು ಹೈಪ್, ಇಷ್ಟೊಂದು ಇದು ಯಾವ ಸೀಸನ್ ಅಲ್ಲೂ ಫಸ್ಟ್ ಸೀಸನ್ ಇಂದಾನು ಫಾಲೋ ಮಾಡ್ತಾ ಇದೀನಿ ಸರ್. ಓಕೆ ಈವನ್ ವಯಸ್ಸಾದವ್ರ ಸಮೇತ ನೋಡ್ತಾ ಇದಾರೆ, ಅಷ್ಟು ಎಂಟರ್ಟೈನ್ ಮಾಡಿದ್ದಾರೆ, ಅಷ್ಟು ಟ್ಯಾಲೆಂಟ್ ಇದೆ. ಓಕೆ 100% ಗಿಲ್ಲಿನ ವಿನ್ ಆಗೋದು, ವಿನ್ ಆಗ್ಬೇಕು ಅಂತಾನೆ ನಾವು ವಿಶ್ವಾಸ ಮಾಡ್ತಾ ಇದೀವಿ ಸರ್. ಓಕೆ ಓಕೆ ಈ ಸೀಸನ್ ಎಸ್ಪೆಷಲಿ ತುಂಬಾ ಡಿಫ್ರೆಂಟ್ ಅಂತ ಅನಿಸ್ತಾ ಇದೆ ಅಲ್ವಾ? ಸರ್ 100% ಸರ್. ಈವನ್ ಡೇ 1 ಇಂದ ಅಪ್ ಟು ಒನ್ ನಾಟ್ ಡೇ ಈಗೇನು ಟಿಲ್ ಫಿನಲ್ ಇದೆಯೋ ಆಲ್ಮೋಸ್ಟ್ ಎಲ್ರು ನೋಡ್ತಿರೋ ರೀಸನ್ ಒಂದು ಗಿಲ್ಲಿನೇ ಸರ್. ಕಾಮಿಡಿ ಇದು ಒಂಥರ ಎಲ್ಲ ವರ್ಕ್ ಮುಗಿಸ್ಕೊಂಡ್ಬಿಟ್ಟು ಸಂಜೆ ನೋಡ್ತಾ ಇದ್ರೆ ಒಂದು ರಿಫ್ರೆಶಿಂಗ್ ತರ ಫೀಲ್ ಆಗುತ್ತೆ ಸರ್ ಬಿಗ್ ಬಾಸ್ ನೋಡೋದು. ಒಟ್ಟು ಟೋಟಲ್ ಇವತ್ತು ಅವರೇ ಗೆಲ್ತಾರೆ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು. ನೋಡೋಣ ಸರ್ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಮಂಜುನಾಥ್ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ ಮಂಜುನಾಥ್ ಅವರೇ. ಸರ್ ಹೇಳಿ ಸರ್, ಏನ್ ಅನಿಸ್ತಾ ಇದೆ? ಯಾರು ಗೆಲ್ತಾರೆ? ಯಾರಿಗೆ ಓಟ್ ಹಾಕಿದ್ದೀರಾ? ತಮ್ಮ ಅಭಿಪ್ರಾಯ ಏನು? ಸರ್ ಗಿಲ್ಲಿ. ಗಿಲ್ಲಿನಾ? ಹೌದು ಸರ್ 100%. ಫಿಕ್ಸ್ ಆಗಿಬಿಟ್ಟಿದ್ದಾರೆ ಸರ್ ಮೆಂಟಲಿ? ಸರ್ ಮೆಂಟಲಿ ಅಲ್ಲ. ಹಲೋ ಹಾ ಹೇಳಿ ಸರ್, ಹೇಳಿ ಮಾತನಾಡಿ. ಒಂದು ರೈತರ ಮಗ. ಓಕೆ. ರೈತರಿದ್ರೆ ಎಲ್ಲರೂ ಬದುಕ್ತಾರೆ. ನೀವು ಬದುಕ್ತೀವಿ, ನಾವು ಬದುಕ್ತೀವಿ. ನಿಜ ಸರ್, ಹೌದು. ವೆರಿ ಸಿಂಪಲ್. ದೇಶಕ್ಕೆ ಇರೋದು ಇಬ್ಬಳಾರೆ ಸಿಂಪಲ್. ಓಕೆ. ದೇಶ ಯೋಧ, ಇನ್ನೊಬ್ಬ ರೈತ. ಇವ್ರಿಬ್ಬಳಾರೆ ಇಂಪಾರ್ಟೆಂಟ್. ಎಸ್ ಎಸ್ ಸರ್, ಎಸ್. ಹಂಗಾಗಿ ಗಿಲ್ಲಿ ಗೆಲ್ತಾರೆ ಸರ್ 100%. 99 ಅಲ್ಲ 100%. ಓಕೆ ಓಕೆ ಸರ್ ಮಂಜುನಾಥ್ ಅವರೇ, ಥ್ಯಾಂಕ್ ಯು ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಮಂಜುನಾಥ್ ಅಂತ ಚಿಕ್ಕಮಗಳೂರಿಂದ ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ತೆ ಸರ್. ಏನ್ ಹೇಳ್ತೀರಾ ಸರ್, ಅಲ್ಲಿ ಹೇಗಿದೆ ಕ್ರೇಜ್? ಯಾರು ಗೆಲ್ತಾರೆ ಅನ್ನೋ ಅಭಿಪ್ರಾಯ ಇದೆ? ಗಿಲ್ಲಿ ಕ್ರೇಜ್ ಇದೆ ಸರ್ ಇಲ್ಲಿ. ಓಕೆ. ಫುಲ್ ಎಲ್ಲ ಸ್ವೀಟ್ ಎಲ್ಲ ಹಂಚುತ್ತವ್ರೆ ಗಿಲ್ಲಿ ಗೆದ್ರು ಅಂತ. ಆಲ್ರೆಡಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಲ್ಲಿ? ಹಾ ಸೆಲೆಬ್ರೇಟ್ ಮಾಡ್ತಿದೀವಿ ಸರ್. ಓಕೆ ನೈಸ್. ನಿಮಗೆ ಪರ್ಸನಲಿ ಏನ್ ಇಷ್ಟ ಗಿಲ್ಲಿ? ಸರ್ ಅವ್ನ ಡೈಲಾಗು, ಓಕೆ, ಅವ್ನ ವಾಯ್ಸೇ ಇಷ್ಟ ಆಗ್ಬಿಟ್ಟು ಸರ್. ಇಷ್ಟ, ಒಂಥರ ಫುಲ್ ಇಷ್ಟ ಫಸ್ಟ್ ಇಂದಾನು. ಓಕೆ. ಅವರು ಸ್ಯಾಡ್ ಮೂವಿ ಮಾಡೋರಲ್ಲ ಜೋಕ್ಸು, ಅವಾಗ್ಲಿಂದನು ಬಡವ್ರ ಮನೆಯಿಂದ ಬಂದಿರೋದು ಬಡವ ಬೆಳ್ಳಿ. ಓಕೆ ಓಕೆ, ಥ್ಯಾಂಕ್ ಯು ಮಂಜುನಾಥ್ ಅವರೇ. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಮೈಸೂರಿಂದ ರವಿಕುಮಾರ್ ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ರವಿ ಅವರೇ, ಏನ್ ಅನಿಸ್ತಾ ಇದೆ ಮೈಸೂರಲ್ಲಿ? ಹೆಂಗಿದೆ ಕ್ರೇಜು? ಸರ್ ಮೈಸೂರು ಒಂದು ಸರ್ ನಮ್ಮ ಗಿಲ್ಲಿನೇ ಬರೋದು ಸರ್, ಗ್ಯಾರಂಟಿ. ಯಾಕೆ ಸರ್ ಗಿಲ್ಲಿ ಇಷ್ಟ ನಿಮ್ಗೆ? ಗಿಲ್ಲಿ ಅವನು ಮಂಡ್ಯದವನು, ನಾವು ಮಂಡ್ಯದವರೇ, ಮೈಸೂರಲ್ಲಿ ಇರೋದು ನಾವು. ಓಕೆ ಓಕೆ. ಮಂಡ್ಯ ರೈತರ ಮಗ, ಹಾ ಖಂಡಿತ ಅವನು ಬರ್ಬೇಕು ಸರ್ ಗಿಲ್ಲಿ. ಯಾಕೆ ನಮ್ಮ ರೈತರ ಮಗನಾಗಿ ತುಂಬಾ ಕಷ್ಟಪಟ್ಟಿದ್ದಾನೆ. ಪ್ರತಿಭಾವಂತ. ಓಕೆ. ಹಾಸ್ಯವಂತ. ರೈತರ ಮಗ. ಓಕೆ. ಅವನು ನಮ್ಮ ಮಂಡ್ಯಕ್ಕೆ ಅವನು ಗೆದ್ದು ಬಂದ ನಮಗೆ ಇಡೀ ಕರ್ನಾಟಕನೇ ತುಂಬಾ ಖುಷಿ ಆಗ್ತಿದೆ ಸರ್. ಓಕೆ. ಈ ಊರಲ್ಲೆಲ್ಲ ಕಟ್ಔಟ್ಸ್ ಎಲ್ಲ ಹಾಕಿದಾರೆ ಸರ್, ಹೆಂಗೆ? ಖಂಡಿತ ಸರ್, ಸೂಪರ್ ಸರ್. ಬರೀ ಹಾಲು ಹೂನಾರೆಲ್ಲ ಹಾಕ್ತಾನೆ ಇದೀವಿ ಸರ್ ನಾವು. ಅಲ್ಲ ಈಗ ಜನ ತಾವೇ ಹೋಗಿ ದೇವಸ್ಥಾನಗಳ ಪೂಜೆ ಪುನಸ್ಕಾರ ಮಾಡ್ತಿದ್ದಾರೆ ಸರ್, ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಸರ್ ಖಂಡಿತ ಸರ್, ನಾವು ಆಂಜನೇಯ ಭಕ್ತರು ನಾವು. ಖಂಡಿತ ಅವನು ಗೆದ್ದು ಬರ್ಬೇಕು ಸರ್. ನನ್ಗೆ ಅವರು ಇಡೀ ಕರ್ನಾಟಕ ಖುಷಿ ಪಡ್ಬೇಕು ಸರ್, ಖುಷಿ ಪಡ್ತಿದೆ. ಓಕೆ. ಖಂಡಿತ ಬರ್ಬೇಕು ಸರ್ ಗಿಲ್ಲಿ. ಓಕೆ ಓಕೆ ರವಿಕುಮಾರ್ ಅವರೇ, ನೋಡೋಣ. ಥ್ಯಾಂಕ್ ಯು ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಧಾರವಾಡದಿಂದ ರಾಜಪ್ಪ ಅವರು ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ ರಾಜಪ್ಪ ಅವರೇ. ನಮಸ್ಕಾರ. ಕಾಲ್ ಕಟ್ ಆಗಿದೆ. ಈ ರೀತಿಯಾಗಿ ರಾಜ್ಯದಾದ್ಯಂತ ಮೂಲೆಗಳಿಂದ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಜನ ಕಾಲ್ ಮಾಡ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬಹುದು ನಮ್ಮ ಜೊತೆಗೆ. ನಿಮ್ಮ ಬೆಂಬಲ ಯಾರಿಗೆ, ಯಾಕೆ ಗೆಲ್ಲಬೇಕು, ಅವ್ರು ಯಾಕೆ ಇಷ್ಟ? ಯಾಕಂದ್ರೆ ಈ ಒಂದು ಕುತೂಹಲ ಏನಿದೆಯಲ್ಲ, ಈ ಒಂದು ಪ್ರಶ್ನೆ ಇದೆಯಲ್ಲ, ಯಾರು ಗೆಲ್ತಾರೆ ಅನ್ನುವಂಥದ್ದು, ಇದು ಕ್ಷಣಕ್ಕೂ ಕೂಡ ಜಾಸ್ತಿ ಆಗ್ತಾ ಇದೆ. ಓಕೆ. ಹಾಸನದಿಂದ ಶುಭಾ ಅಂತ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ಹಾ ನಮಸ್ತೆ. ಹೇಳಿ ಶುಭಾ ಅವರೇ, ಏನ್ ಅನಿಸ್ತಾ ಇದೆ? ಯಾರು ಗೆಲ್ಲಬಹುದು ನಿಮ್ ಪ್ರಕಾರ? ಒಂದ್ ಪ್ರಕಾರ ಗಿಲ್ಲಿನೇ ಗೆಲ್ಬೇಕು. ಓಕೆ. ಏನಕ್ಕೆ ಅಂತಂದ್ರೆ ಅಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ಯಾರನ್ನೇ ಆಗ್ಲಿ ಅವರು ಡೈರೆಕ್ಟ್ ಆಗಿ ಮಾತಾಡೋರು. ಓಕೆ.
ಮತ್ತೆ ಡೈರೆಕ್ಟ್ ಆಗಿ ಮಾತಾಡೋರು ಅವ್ರೇನು ಹೀಯಾಳಿಸ್ತಾರಲ್ಲ, ಒಬ್ರನ್ನ ಕಣ್ಣಮ್ಮಂಗ್ ಮಾತಾಡ್ತಾ ಇರ್ಲಿಲ್ಲ. ಹ್ಮ್ ಡೈರೆಕ್ಟ್ ಮಾತಾಡಿದ ಬೇರೆಯವರಿಗೆ ಬೇಜಾರಾಗಿರ್ಬೋದು. ಈಗ ಅಶ್ವಿನಿ ಮೇಡಮ್ ಅವರು ಮೂಳೆ ಇಲ್ದೇ ಇದ್ದನು ಅಂತ ಅಂದ್ರು. ಓಕೆ. ಆಮೇಲೆ ಹರ್ಷಿತೆಗೆ ಮಾತು ಬರದಲ್ಲಿ ರಕ್ಷಿತಾ ಸ್ಲಮ್ಮು ಅನ್ನೋದು ಬಂತು. ರಕ್ಷಿತಾ ಓಕೆ ಓಕೆ ಫೈನ್. ಹೇಳ್ಬೇಕು ಅಂತಂದ್ರೆ ಫಸ್ಟ್ ಗಿಲ್ಲಿ, ಸೆಕೆಂಡ್ ರಕ್ಷಿತಾ. ಓಕೆ ಓಕೆ. ಅಂದ್ರೆ ವ್ಯಕ್ತಿತ್ವದ ಆಟದಲ್ಲಿ ಅವರು ಗೆದ್ದಿದ್ದಾರೆ ಅಂತ ನೀವ್ ಹೇಳ್ತಿದ್ದೀರಾ? ಹಾ, ಗಿಲ್ಲಿ ಅವರು ಎಲ್ಲಾದ್ರಲ್ಲೂ ತಮಾಷೆ ಮಾಡೋದಾಗ್ಲಿ, ಅವರು ಈಗ ಇದ್ರಲ್ಲಿ ಯಾವ್ದಕ್ಕೂ ಪಾರ್ಟಿಸಿಪೇಟ್ ಎಲ್ಲದಕ್ಕೂ ಮಾಡೋರು, ಬಟ್ ಗೆಲುವು ಸೋಲು ಅನ್ನೋದು ಇದ್ದೇ ಇರತ್ತಲ್ವಾ. ಹೌದು ಹೌದು ಹೌದು. ಹಾಗಾಗಿ ಅವ್ರು ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡೋರು. ಅಶ್ವಿನಿ ಅಂತ ಬೇಕಾಯ್ತು ಎರಡನೇ ಇದ್ರಲ್ಲಿ, ಬಟ್ ಅವರು ಹೇಳ್ತಾರೆ ನಾನು ಮಹಾತಾಯಿ ಅಂತ, ಬಟ್ ಅವರು ಎಲ್ಲರನ್ನು ಅವರು ಹೋಗಿ ಬನ್ನಿ ಅಂದಿದ್ರು, ಹೋಗಪ್ಪ ಬಾರಪ್ಪ, ಹೋಗಮ್ಮ ಬಾರಮ್ಮ ಅನ್ಬೋದಾಯ್ತು. ಅವರ ವ್ಯಕ್ತಿತ್ವ ಏನು ಅಂತಂದ್ರೆ ಹೋಗೆ ಬಾರೆ, ಹೋಗೋ ಬಾರೋ. ಈಗ ನಮ್ಮನ್ನ ನಾವು ಹೋಗಿ ಬನ್ನಿ ಅನ್ನಿಸ್ಕೋಬೇಕಾದ್ರೆ ನಾವು ಇನ್ನೊಬ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ತಾನೆ. ಹಿಂಗೆ ಅಲ್ಲಿರೋರ್ನ ಎಲ್ಲರನ್ನ ಹೋಲಿಕೆ ಮಾಡಿದ್ರೆ ಗಿಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ ಅಂತ ಹೇಳ್ತಿದ್ದೀರಾ? ಸ್ವಲ್ಪ ಅಲ್ಲ, 1000 ವೋಲ್ಟೇಜ್. ಓಕೆ ಓಕೆ. ಊರಲ್ಲೆಲ್ಲ ಹೇಗಿದೆ ಮೇಡಮ್, ಕ್ರೇಜ್ ಹೇಗಿದೆ? ಅಕ್ಕಪಕ್ಕ ಮನೆಯವರೆಲ್ಲ ಏನ್ ಹೇಳ್ತಾ ಇದ್ದಾರೆ? ಗಿಲ್ಲಿ 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 ಗಿಲ್ಲಿ. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ದಕ್ಕೆ. ಧಾರವಾಡದಿಂದ ರಾಜಪ್ಪ ಕಾಲ್ ಮಾಡಿದ್ದಾರೆ. ನಮಸ್ಕಾರ ರಾಜಪ್ಪ ಅವರೇ. ಓಕೆ, ಸಂಪರ್ಕ ಕಡಿತ ಆಗಿದೆ, ಮತ್ತೆ ಕಾಲ್ ಕಟ್ ಆಗಿದೆ. ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಈ ರೀತಿಯಾಗಿ ಜಿಲ್ಲೆಯಾದ್ಯಂತ, ರಾಜ್ಯದಾದ್ಯಂತ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಕಾಲ್ ಮಾಡ್ತಾ ಇದ್ದಾರೆ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಆರಾಮದ್ರಿ ಸರ್? ಸರ್ ಆರಾಮಿದ್ದೀವಿ. ನೀವು ಎಲ್ಲಿಂದ ಸರ್ ಕಾಲ್ ಮಾಡಿದ್ದು? ನಾವು ನವಲೂರು ತಾಲೂಕಿಂದ ಶೆಲುಡಿ ಗ್ರಾಮ ಅಂತ ಸರ್, ಧಾರವಾಡ ಜಿಲ್ಲಾ ಸರ್. ಓಕೆ ಓಕೆ ಸರ್. ಓಕೆ, ಏನ್ ಹೇಳ್ತೀರಿ ಸರ್, ಯಾರು ಗೆಲ್ತಾರೆ? ಆಲ್ಮೋಸ್ಟ್ ಗಿಲ್ಲಿ ಗೆಲ್ಲಬಹುದು ಸರ್. ಗಿಲ್ಲಿ ಸರ್. ನಿಮ್ಮ ಹೆಸರು ಸರ್? ರಾಚಪ್ಪ ಸರ್, ರಾಚಪ್ಪ. ಓಕೆ ರಾಚಪ್ಪ ಅವ್ರು ಹೇಳಿ ಹೇಳಿ. ನಾವು ದಿನ ನೋಡ್ತೇವೆ ಸರ್ ಬಿಗ್ ಬಾಸ್. ರಾತ್ರಿ 9ರಿಂದ 11 ತನಕ ನೋಡ್ತೇವೆ ಸರ್. ಓಕೆ. ಅದನ್ನ ನೋಡೇ ಮಕ್ಕೋತೇವೆ ಸರ್. ನಮ್ಗೆ ಭಾಳ ಖುಷಿ ಆಗಿದೆ ಸರ್ ನಿಮ್ ಕೂಡ ಮಾತಾಡಿ. ಯಾವತ್ತು ಹಚ್ಚಿದ್ರು ಸರ್ ಫೋನ್, ನಾವು ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು, ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಹೇಗಿದೆ ಸರ್ ಊರಲ್ಲೆಲ್ಲ ಕ್ರೇಜ್ ಹೆಂಗಿದೆ? ಊರಲ್ಲಿ ಇಲ್ಲಿ ನಮ್ಮ ಕಡೆ ನಾರ್ಮಲ್ ಇದೆ ಸರ್. ಅದೆಲ್ಲ ಗಿಲ್ಲಿ ಗೆಲ್ಲಬೇಕಂತ ಬಹಳ ಆಸೆ ಇದೆ ಸರ್ ನಮ್ದು ಸರ್. ಜನ ಎಲ್ಲ ಹಂಗೆ ಹೇಳ್ತಿದ್ದಾರೆ. ಹೌದು ಸರ್. ನಾವು ನೋಡಕ್ ಕುಂತೀಗ ನಾವು ಈಗ ಈ 12ನೇ ಸೀಸನ್ ಸರ್, ನಾವು ಕಂಟಿನ್ಯೂ ಬಿಗ್ ಬಾಸ್ ಬಾಳ್ ನೋಡ್ತೇವೆ ಸರ್. ಓಕೆ ಓಕೆ ಸೂಪರ್. ಗಿಲ್ಲಿ ಗೆಲ್ಲಬೇಕು ಸರ್, ಬಡವರು. ಅಲ್ರಿ ರಾಜಪ್ಪ, ಈಗ 11 ಸೀಸನ್ ನೋಡಿರಿ, ಇದು 12ನೇ ಸೀಸನ್. ಈ ಎಲ್ಲಾ ಸೀಸನ್ ಒಳಗಡೆ ಈ ತರ ಒಂದು, ಈಗ ಒಬ್ಬ ವ್ಯಕ್ತಿಗೆ ಜನನೇ ಬಂದು ಹಿಂಗೆ ಪಬ್ಲಿಸಿಟಿ ಕೊಟ್ಟಿದ್ ನೋಡಿಲ್ಲ ಅನ್ಸುತ್ತೆ. ಇಲ್ಲ ಸರ್, ಇದೇ ಫಸ್ಟ್ ಟೈಮ್ ಸರ್ ನಾವು ನೋಡು ಸರ್. ಓಕೆ, ನೋಡೋಣ ರಾಜಪ್ಪ ಅವರ ಏನಾಗುತ್ತೆ ಅಂತ. ಥ್ಯಾಂಕ್ ಯು ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ದಕ್ಕೆ. ಟಿ ನರಸೀಪುರದಿಂದ ಮಹೇಶ್ ಅಂತ ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಮಹೇಶ್ ಅವರು ಹೇಳಿ, ಏನ್ ಅನಿಸ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನು, ಯಾರು ಗೆಲ್ಲಬಹುದು? ಸರ್ ಅಭಿಪ್ರಾಯ ಇಲ್ಲ, 100% ನಮ್ ಗಿಲ್ಲಿ ನಟನೆ ಗೆಲ್ಲೋದು. ಓಕೆ. ನಾವು ಊರಲ್ಲೆಲ್ಲ ಬ್ಯಾನರ್ ಹಾಕೊಂಡು ಅವ್ರು ಗೆಲ್ಲಿ ಅಂತಾನೆ ಎಲ್ಲ ಸಂಭ್ರಮದಲ್ಲಿ ಇದೀವಿ. ಅವ್ರು 11 ಗಂಟೆಗೆ ಅವರೇ ಗೆಲ್ಲೋದಂತ ನ್ಯೂಸ್ ಬಂದೇ ಬರುತ್ತೆ. ನಾವು ಅದ್ ಆಚರಣೆ ನಾವು ಮಾಡ್ತೀವಿ ಸರ್. ಓಕೆ. ಈ ವಿನ್ನರ್ ಅಂತ ಆಲ್ರೆಡಿ ಬ್ಯಾನರ್ ಹಾಕ್ಬಿಟ್ಟಿದ್ರು ಊರಲ್ಲಿ ಹಂಗಾರೆ? ಹಾಕಿದ್ವಿ ಸರ್, ಸರ್ಕಲ್ ಅಲ್ಲಿ ಹಾಕಿದೀವಿ, ದೇವಸ್ಥಾನ ಹತ್ರ ಹಾಕಿದೀವಿ. ಓಕೆ. ಎಲ್ಲ ಹುಡುಗರೆಲ್ಲ ಅದೇ ಸರ್, ಇವಾಗ ಅದೇ ಸೆಲೆಬ್ರೇಷನ್. ಎಲ್ಲ ಸೀಸನ್ ನೋಡಿದ್ದೀರಾ ಮಹೇಶ್ ಅವರು? ಏನ್ ಸರ್? ಎಲ್ಲ ಸೀಸನ್ ನೋಡಿದ್ದೀರಾ ಬಿಗ್ ಬಾಸ್? ಸರ್ ನಾನು 6ನೇ ಸೀಸನ್ ಇಂದ ನೋಡ್ತಿದ್ರಿ ಸರ್. ಓಕೆ ಓಕೆ, ನೋಡೋಣ ಮಹೇಶ್ ಅವರ ಏನಾಗುತ್ತೆ ಅಂತ. ಥ್ಯಾಂಕ್ ಯು ನ್ಯೂಸ್ ಏಟಿನ್ ಜೊತೆ ಮಾತನಾಡೋದಕ್ಕೆ. ಓಕೆ, ನಟರಾಜ್ ಅಂತ ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ. ನಟರಾಜ್ ಅವ್ರೆ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನ್ ಅನಿಸ್ತಾ ಇದೆ ಸರ್, ನೋಡ್ತಾ ಇದ್ದೀರಾ ಬಿಗ್ ಬಾಸ್ ನ? ಹೌದು ಸರ್, ನೋಡ್ತಾ ಇದೀವಿ. ಏನ್ ಹೇಳ್ತೀರಾ, ಈ ಕ್ರೇಜ್ ಬಗ್ಗೆ ಏನ್ ಹೇಳ್ತೀರಾ ಫಸ್ಟ್? ಸರ್ ಗಿಲ್ಲಿನೇ ಸರ್, ಕ್ರೇಜ್ ಏನು ಗಿಲ್ಲಿನೇ. ಓಕೆ. ಹೌದು ಸರ್, ಗಿಲ್ಲಿನೇ ಸರ್. ಯಾಕೆ ನಿಮಗೆ ಪರ್ಸನಲಿ ಗಿಲ್ಲಿ ಇಷ್ಟ? ಏನ್ ರೀಸನ್ಗೆ ಇಷ್ಟ? ಸರ್ ಕಾವಡಿ ಮಾಡ್ತಾನೆ ಪಾಪ, ಅವ್ರ ಕಷ್ಟದಿಂದ ಬಂದಿರೋರು. ಓಕೆ. ರೈತರ ಮಗ, ಅದರಿಂದ ಸರ್.
ಸೊ ಅಂದ್ರೆ ಪ್ರತಿಭಾವಂತ ಹುಡುಗ, ರೈತರ ಮಗ, ಬಡತನದಿಂದ ಬಂದಿದ್ದಾರೆ. ಸೊ ಹಾಗಾಗಿ ಅವನು ಬೆಳಿಬೇಕು ಅನ್ನೋ ಕಾರಣಕ್ಕೆ ಜನ ಈ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತನಾ? ಹೌದು ಸರ್, ಹೌದು ಸರ್, ಹೌದು ಹೌದು ಅಂದ್ರೆ ಒಳ್ಳೆಯವರನ್ನ ಕನ್ನಡಿಗರು ಕೈ ಬಿಡಲ್ಲ ಅನ್ನೋದಕ್ಕೆ ಸಾಕ್ಷಿ. ಹೌದು ಹೌದು ಸರ್, ಹೌದು ಹೌದು. ಓಕೆ, ಹೇಗಿದೆ ನಟರಾಜ್ ಅವರ ಊರಲ್ಲೆಲ್ಲ ಕ್ರೇಜ್ ಹೇಗಿದೆ? ಎಲ್ಲ ಗಿಲ್ಲಿನೇ ಸರ್, ಇಲ್ಲೆಲ್ಲ ಎಲ್ಲ ಗಿಲ್ಲಿನೇ. ಏನ್ ಗುಂಪಾಗೆಲ್ಲ ವೋಟ್ ಮಾಡಿದ್ರೆ ಹೇಗೆ? ಹೌದು ಸರ್, ಹೌದು ಹೌದು ಹೌದು. ಓಕೆ, ಥ್ಯಾಂಕ್ ಯು ನಟರಾಜ್ ಅವರೇ, ಥ್ಯಾಂಕ್ ಯು. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೊ ಮಚ್. ರಾಯಚೂರಿಂದ ತ್ರಿವೇಣಿ ಅಂತ ಕಾಲ್ ಮಾಡಿದ್ದಾರೆ. ಮ್ಯಾಮ್ ನಮಸ್ಕಾರ. ನಮಸ್ತೆ ಸರ್. ಹೇಳಿ ತ್ರಿವೇಣಿ ಅವರೇ, ಏನ್ ಅನ್ನಿಸ್ತಾ ಇದೆ? ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಶ್ರೀದೇವಿ. ಹಲೋ, ಹೇಳಿ ತ್ರಿವೇಣಿ ಅವರೇ, ಮಾತನಾಡಿ. ಶ್ರೀದೇವಿ ಸರ್, ನಾವು ತ್ರಿವೇಣಿ ಅಲ್ಲ, ಶ್ರೀದೇವಿ. ಹೇಳಿ ಮೇಡಮ್, ಹೇಳಿ. ಸರ್, ನಾವು ರಾಯಚೂರು ಡಿಸ್ಟಿಕ್ ಲಿಂಗಸೂರು ತಾಲೂಕಿನಿಂದ. ಓಕೆ, ಫೈನ್. ನಮಗೆ ಗಿಲ್ಲಿನೂ ವಿನ್ ಆಗ್ಬೇಕು ಸರ್. ಗಿಲ್ಲಿನೇ ಗೆಲ್ಬೇಕಂತೀರಾ? ಹೌದು ಸರ್. ಏನಕ್ಕೆ ಇಷ್ಟ ಗಿಲ್ಲಿ ನಿಮ್ಗೆ? ಅವರೆಲ್ಲ ಸಣ್ಣ ಮಕ್ಕಳಿಂದ ದೊಡ್ಡವರಿಗೂ ನಮ್ಗೆ ಹಾಸ್ಯವಾಗಿ ಚೆನ್ನಾಗಿ ಇಷ್ಟ ಆಗಿದ್ದಾರೆ. ಓಕೆ, ಸೊ ಎಲ್ರಿಗೂ ಇಷ್ಟ ಆಗುವಂತ ವ್ಯಕ್ತಿ ಅಂತನಾ? ವ್ಯಕ್ತಿ ಅದ ಬಡವರ ಮಗನೇ ಸರ್. ಅವರು ರೈತರ ಮಗ ಕುಟುಂಬದಿಂದ ಬಂದಕ್ಕೋಸ್ಕರ ಓಕೆ, ರೈತರ ಮತ್ತು ನಮ್ಗೆ ರೈತರಿಗೆ ಇರ್ಬೇಕಂತ ನಮ್ದು ಆಸೆ. ಹೇಗಿದೆ ರಾಯಚೂರಲ್ಲೆಲ್ಲ, ನಿಮ್ ಊರಲ್ಲೆಲ್ಲ ಹೇಗಿದೆ ಕ್ರೇಜ್, ಹೆಂಗಿದೆ? ರೈತರು ಸರ್, ನಾವು ರಾಯಚೂರು ಡಿಸ್ಟ್ರಿಕ್ಟ್ ಬಂದು ನಾವು ರೈತರು ಓಕೆ, ನೋಡೋಣ ತ್ರಿವೇಣಿ ಅವರೇ ಏನಾಗುತ್ತೆ ಅಂತ. ಥ್ಯಾಂಕ್ ಯು ನ್ಯೂಸ್ ಜೊತೆ ಮಾತನಾಡೋದಕ್ಕೆ.